ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಗುಂಡ್ಗುಂಡಕ್ಕೆ ದಪ್ಪಕ್ಕೆ ಚಬ್ಬಿ ಚೀಕ್ಸ್ ಎಲ್ಲ ಇದ್ರೆ ಎಲ್ರು ಬಂದು ಕೆಣ್ಣೆ ಹಿಂಡ್ಬಿಟ್ಟು ಸೋ ಕ್ಯೂಟ್ ಅಂತಾನೋ ಅಥವಾ ಚೆನ್ನಾಗಿದ್ಯಾ ಅಂತಾನೋ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮುದ್ದಾಗಿ ಗುಂಡ್ಗುಂಡಕ್ಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಬೆಳೀತಾ ಬೆಳೀತಾ ರಿಯಲೈಸ್ ಮಾಡ್ಕೊಂಡೇ ಇಲ್ವಾ? ಏನು ರಿಯಲೈಸೇ ಆಗಿಲ್ಲ, ಈಗಲೂ ಮಾಡ್ತಾರೆ ಏನೋ ಹಂಗೆ ಇದೆಯಾ ಅಂತ. ನನಗೇನು ಫೀಲೇ ಆಗ್ತಿಲ್ಲ. ಅವಾಗೇನು 8 ವರ್ಷದಲ್ಲಿ ಇದ್ನ ನಾನು, ಮೈಂಡ್ ಸೆಟ್ ಇವಾಗಲೂ ಹಂಗೆ ಇದೆ ನನಗೆ. ಓಕೆ, ಫ್ರಾಂಕ್ ಆಗಿ ಹೇಳ್ಬೇಕು, ಇವತ್ತು ಈ ಹರಿಕತೆ ಗಿರಿಕತೆಯಲ್ಲಿ ಏನೇನು ಅಡ್ಡಸ್ರಿತ್ತು? ಸಿಕ್ಕಾಪಟ್ಟೆ ಇದೆ. ಏನೇನು? ಕರಿ ಬಚ್ಚ ಅಂತ ಇತ್ತು. ಕರಿ ಬಚ್ಚಾನ? ಓ, ಅಂದ್ರೆ ನೋಡಕ್ ಕರಗಿದೆ. ಇಲ್ಲ, ಈ ಬೆಂಕಿಪಟ್ಟಣದ ಕಾರ್ಡ್ಸ್ಗಳು ಬರೋದು. ಹೌದು, ಅದನ್ನ ಜೋಡಿಸ್ಬಿಟ್ಟು ಬಚ್ಚ ಆಡ್ತಾ ಇದ್ವಿ ಹಿಂಗೆ. ಆಯ್ತು. ಅದನ್ನ ನಾನು ಈ ಬ್ಲಾಕ್ ಕಲರ್ ಕಡಪ ಕಲರ್ ಅಂತ ಸಿಗುತ್ತೆ ಗೊತ್ತಾ? ಆಯ್ತು. ಅದನ್ನ ಆಯ್ಕೊಂಬುದು ನೀಟಾಗಿ ರೌಂಡ್ ಕಟ್ ಮಾಡ್ಬಿಟ್ಟು ಆಡ್ತಾ ಇದ್ದೆ. ಬರೀ ಬ್ಲಾಕ್ ಕಲರ್ ಬಚ್ಚದಲ್ಲೇ ಆಡ್ತಾ ಇದ್ದೆ. ಅದಕ್ಕೆ ಕರಿ ಬಚ್ಚ ಅಂತ ಇಕ್ಕಿದ್ರು. ನಾಟ್ ಇವ ಕಲರ್. ಓಕೆ, ಸರಿ, ಕರಿ ಬಚ್ಚ. ದೊಡ್ಡ ಎಂಟ ಅಂತಿತ್ತು. ದೊಡ್ಡ ಎಂಟ? ಓಕೆ, ನಮ್ಮ ಮಾವ ಇಟ್ಟಿದ್ದು. ಆಮೇಲೆ ದಡಿಗಿರಿ ಅಂತಿತ್ತು. ದಡಿಗಿರಿ. ಆಮೇಲೆ ಪಾಯದ ನೀರು ಅಂತಿತ್ತು. ಪಾಯದ ನೀರು. ಈ ನಮ್ಮ ರೋಡಲ್ಲಿ ಮನೆಗಳು ಕಟ್ಟಬೇಕಾರೆ ಪಾಯ ಆಗಿಬಿಡೋದು. ಹೌದು, ಚೆನ್ನಾಗಿ ಮಳೆ ಬಂದ್ಬಿಡೋದು. ಅದನ್ನ 4-5 ಅಡಿ ಹೊಡೆದಿರೋರು ಮಳೆ ತುಂಬಿಡೋದೆಲ್ಲ ಫುಲ್ ಹೊಡ್ಕೊಂಡ್ ಬರ್ತಾ ಇದೆ ಈಜಿಂಗ್. ಸ್ವಿಮ್ಮಿಂಗ್. ಆಮೇಲೆ ಟಿಸ್ಸು ಅಂತ ಇತ್ತು. ನಮ್ಮ ಸ್ಕೂಲ್ ಹುಡುಗರೆಲ್ಲ ಅದೇ ಅಂತ ಕರೀತಾರೆ, ಟಿಸ್ಸು. ನನ್ನ ಹೆಸರು TS ಗಿರೀಶ್ ಅಲ್ವಾ, ಟಿಸ್ಸು ಅಂತ ಕರೆಯೋರು. ಇವತ್ತರೂ ಎಷ್ಟೋ ಜನಕ್ಕೆ ನಾನು ಗಿರೀಶ್ ಅಣ್ಣ ಅಂದ್ರೆ ಏನೋ ಗಿರೀಶ್ ಅಣ್ಣ ಅಂತ. ನಮ್ಮ ಅಪ್ಪನ ಹೆಸರು. ಓ ಹೌದಲ್ಲ, ಅಲ್ಲ ನಾವು ಟಿಸ್ಸು ಅಂತಾರೆ ಎಷ್ಟೋ ಜನ ನನಗೆ. ಆಮೇಲೆ ಡ್ರೈವರ್ ಗಿರಿ ಅಂತ ಕರೆಯೋರು. ಡ್ರೈವರ್ ಗಿರಿ? ಡ್ರೈವಿಂಗ್ ಮಾಡ್ತಾ ಇದ್ದೆ ನಾನು. ಎಲೆಕ್ಟ್ರಿಷಿಯನ್, ಡ್ರೈವರ್. ಡ್ರೈವಿಂಗ್ ಮಾಡ್ತಾ ಇದ್ದೆ. ಏನೇನು ಓಡಿಸ್ತಿದ್ದು? ಯಾವ್ಯಾವ ಗಾಡಿ, ಬಸ್ ಒಂದು ಬಿಟ್ಟು ಮಿಕ್ಕಿದೆ ಎಲ್ಲ ಓಡಿಸಿದ್ದೀನಿ. ಏನು ಹೊಟ್ಟೆಪಾಡಿಗೋಸ್ಕರ? ಹೊಟ್ಟೆಪಾಡಿಗೆನೆ. ಒಂದು ಸೆಕೆಂಡ್ ಹೇಳ್ತೀನಿ ಅದನ್ನ. ಆಮೇಲೆ ಪ್ರೆಸ್ಗಿರಿ ಅಂತ ಕರೀತಾ ಇದ್ರು. ಪ್ರೆಸ್ಗಿರಿ? ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕಂಪೋಸಿಂಗ್. ಓಕೆ, ಅದು ಮಾಡ್ತಾ ಇದ್ದೆ. ಒಂದ್ ಕೆಲಸ ಏನ್ ಮಾಡಿ ಬಂದಿಲ್ಲ ನಾವು. ಏನು ಬರೀ ಎಲೆಕ್ಟ್ರಿಷಿಯನ್ ಆಗಿ ಬಂದಿ ಅನ್ಕೊ. ಅಯ್ಯೋ, ಪೇಪರ್ ಹಾಕಿದ್ದೀನಿ ಗುರು, ಬಿಜಾಯ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕೋದು. ನಾನು 4 ಗಂಟೆಗೆ ಹೋಗ್ಬಿಟ್ಟು ಪೇಪರ್ ಜೋಡಿಸ್ಬಿಟ್ಟು ಇನ್ಫೋಸಿಸ್ ಬಸ್ ಬರೋವಲ್ಲ ಎಲ್ಲ ಎತ್ತೆ ಮಂಡ್ಲಾಕದ ಹಿಂಗೆ ಒಂದೊಂದು ಬಸ್ಗೆ ಒಂದು ಬಂಡ್ಲಿ ಹಿಂಗೆ ಹಾಕಿದೆ ಹಿಂಗೆ. ನೀವೇನ್ ಮಾಡ್ತಿದೀಯ ಒಂದು ಅಯ್ಯೋ, ನಾನು ದುಡಿಮೆಗೆ ಹೋಗ್ತಾ ಇರೋದು. ನಾನು ಯಾರಿಗೂ ಹೇಳಿಲ್ಲ ನಾನು ಪೇಪರ್ ಹಾಕ್ತಾ ಇದ್ದೀನಿ ಅಂತ. ಅಲ್ಲಿ 105 ರೂಪಾಯಿ ಕೊಡೋದು ದಿನಕ್ಕೆ ನನಗೆ, ಸಾಕಲ್ಲ. ಓಕೆ, ಪ್ರೆಸ್ಸಲ್ಲಿ ಏನು ಅಂದರೆ ಕಂಪೋಸಿಂಗ್ ಮಾಡಿ ಟಕ 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 ಅಂತ. ಇವು ಮದುವೆದಾಗಲಿ ತಿಥಿದಾಗಲಿ, ಆಮೇಲೆ ಗೌರ್ಮೆಂಟ್ ಜಾಬ್, ಎನಿ ಗೌರ್ಮೆಂಟ್ ಜಾಬ್ ಅದು ಮಾಡ್ತಾ ಇದ್ದೆ. ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಓನಾಗಿ ಕೆಲಸ ಶುರು ಮಾಡಿದೆ ಎಲೆಕ್ಟ್ರಿಷಿಯನ್ನು. ಒಂದು 3-4 ಮನೆ ಮಾಡ್ತಾ ಇದ್ದೆ. ಒಂದು ಸತಿ ಫ್ರೆಂಡ್ ಮನೆ ಮೇಲ್ಗಡೆ ಮಾಡಬೇಕಾಗಿತ್ತು. ನಮ್ಮ ಹುಡುಗರೆಲ್ಲ ಕೈ ಕೊಟ್ಬಿಟ್ಟಿದ್ರು ಅವತ್ತು. ನಾನು ಕೆಲಸಗಾರ ಅಲ್ವಾ, ಮಾಡ ಬಿಡ ಅಂತ ಹತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಹಿಂಗೆ ಅದು ಸ್ಲಿಪ್ ಡಬ್ಬ ಅಂತ ಬಿದ್ದೆ ಕೆಳಗಡೆ. ಬಿದ್ದ ತಕ್ಷಣ ಈ ಕೈ ಪ್ರೆಸ್ ಆಗ್ಬಿಡ್ತಿಲ್ಲ, ಕ್ರಾಕ್ ಆಗೋಯ್ತು. ಹಿಂಗೆ ಎತ್ತಕ್ಕಾಗ್ತಾ ಇಲ್ಲ, ನಂಗೇನೋ ಆಗಿದೆ ಅಂತ. ಅಲ್ಲಿವರೆಗೂ ಮೂಳೆ ಮುರ್ತಾ ಅಂದ್ರೇನು ಅವೆಲ್ಲ ಏನೂ ಗೊತ್ತಿಲ್ಲ ನನಗೆ. ಏನೋ ಆಗ್ತಾ ಇದೆ, ಅಳ್ಬೇಕು ಅಂತ ಅನಿಸ್ತಾ ಇದೆ. ಕೆಲಸ ಮುಗಿಸಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ಗೃಹಪ್ರವೇಶ ಅವ್ರ ಮನೆ ನಾಡಿದ್ದು. ಆಗ್ತಾ ಇಲ್ಲ ನನ್ನ ಕೈಲಿ. ನನ್ನ ಫ್ರೆಂಡ್ ಬಂದ, ಏನೋ ಅಂದ. ಹಿಂಗೇನೋ ಆಗಿದೆ, ಕೈ ಚಿಕ್ಕಾಪುಟ ನೋಯ್ತಾ ಇದೆ, ಆಗ್ತಾ ಇಲ್ಲ ಕೊಡೋ ಅಂದರೆ ಬಾಬಾ ತೊತ್ತು ಅಂದ. ಸೀದಾ ಕರ್ಕೊಂಡು ಮನೆ ಬಿಟ್ಬಿಟ್ಟು ಅವ್ನು ಬೇಗ ಮುಗಿಸ್ಬಿಡಪ್ಪ ಅಂತ ಹೊಟ್ಟೋದ. ಇವನು ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೊಂಬಂದಿದ್ದೆ. ಅವಾಗ ನಮ್ಮ ಅಣ್ಣ ಕರ್ಕೊಂಡೋದ ಹಾಸ್ಪಿಟ್ಲಿಗೆ. ಕರ್ಕೊಂಡಾಗ ಹಾಕ್ಸಿದ್ರೆ ಕೈ ನೋಡಪ್ಪ 2 ತಿಂಗಳು ಹಿಂಗೆ ಇಟ್ಕೋಬೇಕು, ಕ್ರಾಕ್ ಆಗ್ಬಿಟ್ಟಿದೆ ನಿಂದು ಮೇನ್ ಜಾಯಿಂಟ್. ಇವತ್ತು ಈ ಉಬ್ಬು ಹಂಗೆ ಇದೆ, ಜಾಸ್ತಿ ಹಿಂಗೆ ಮಾಡೋಕ್ಕಾಗಲ್ಲ. 2 ತಿಂಗಳಿಗೆ ಎಲ್ಲ ಕೆಲಸ ಹಿಂಗಿದ್ದಿದ್ದ ಕೆಲಸ ಹಂಗೆ ಹೊಟ್ಟೋಯ್ತಲ್ಲ, ಡಿಸಾಲ್ವ್ ಆಗೋಯ್ತು ಹಂಗೆ ದುಡಿಮೆ. ತಿರ್ಗಾ ಡ್ರೈವಿಂಗ್ ಕೆಲಸಕ್ಕೆ ಬಂದೆ. ಸರ್ ಒಂಚೂರು ಹೇಳ್ಕೊಡಿ ಸರ್ ಅಂತ. ಅದು ಯಾರಿಗೋ ಒಂದು ಬಿಯರ್ ಕೊಡ್ಸೋದು, ಅವ್ನು ಪಕ್ಕ ಕೂತ್ಕೊಂಡು ಸ್ಟೇರಿಂಗ್ ಹಿಡಿಯೋದು ಹಿಂಗೆ. ಆವಾಗ ಹಂಗೆಲ್ಲ ಮಾಡಬೇಡ, ನೀನು ಡ್ರೈವಿಂಗ್ ಸ್ಕೂಲಿದೆ ನೋಡು ಅಂತ. ಡ್ರೈವಿಂಗ್ ಸ್ಕೂಲಿಗೆ ಕೊಡೋಷ್ಟು ದುಡ್ಡಿಲ್ಲ ಅವರು ನನ್ನ ಹತ್ರ, ಹಂಗೆಲ್ಲ ಕೊಡೋಕ್ಕಾಗಲ್ಲ, ಇಲ್ಲೇ ಕಲಿತೀನಿ ನಾನು. ಏನು 32 ರೂಪಾಯಿ ತಾನೆ ಬಿಯರು, ಕೊಡ್ತೀನಿ ಬಿಡು ಅಂದ್ಬಿಟ್ಟು ಹೆಂಗೋ ಸಂಪಾದನೆ ಮಾಡೋದು, ಕೊಡೋದು, ಡ್ರೈವಿಂಗ್ ಕಲಿಯೋದು. ನನ್ನ ಮಗ ಬರೀ ಸ್ಟೇರಿಂಗ್ ಕೊಡ್ತಾ ಇದ್ದ, ಕ್ಲಚ್ ಬ್ರೇಕು ಕೊಡ್ತಾ ಇರಲಿಲ್ಲ. ಚೆನ್ನಾಗಿದೆ ನೋಡ. ಈ ನೋವಲ್ಲೂ ನಗಿಸುವ ಕಲೆ ಇದ್ರೆ ಅದು ಗಿರಿ ಮಾತ್ರ ಅನ್ಸುತ್ತೆ. ನನಗೆ ನೈಟೆಲ್ಲ ಯೋಚನೆ, ಯಾವಾಗ ಕ್ಲಚ್ ಕೊಡ್ತಾನೆ, ಯಾವಾಗ ಬ್ರೇಕ್ ಕೊಡ್ತಾನೆ. ಒಂದ್ಸತಿ ಕ್ಲಚ್ ಕೊಡ್ಲಿ, ಅವ್ನು ಕುಡ್ಕೋಣ ಓಡಿಸೋ, ಅವ್ನು ಗೇರ್ ಹಾಕ್ತಿರೋ ನಾನು ಓಡಿಸ್ತಾ ಇರಬೇಕಾಗಿದೆ. ಎಲ್ಲ ಬೆಂಗಳೂರೆಲ್ಲ ಫ್ರೀ ಆಗಿರ್ತಾ ಇತ್ತು. ಅರ್ಥ ಆಯ್ತು. ಕೊನೆಗೆ ಒಂದು ದಿವಸ ಕೊಟ್ಟ, ಒಂದು ಮೂವ್ ಮಾಡಿದೆ, ಅನ್ನಿಸ್ತು ಓಡಿಸ್ಬೋದು, ಓಕೆ ನಾನೀಗ ಓಡಿಸ್ಬೋದು ಅಂತ.
ಅವಾಗ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಲೈಸೆನ್ಸ್ ಬೇರೆ ರೂಟೇ ಸಿಗ್ತಾ ಇಲ್ಲ ಹೋಗಿ ತೊಗೊಳಕ್ಕೆ. ನಾವು ನೀವು ಓಡಿಸಿ ಅದು ಕೇಳೋರು. ಅದಕ್ಕೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಅಲ್ಲಿಂದ ಲೈಸೆನ್ಸ್ ತೊಗೊಂಡು ಆಮೇಲೆ ಬೇರೆ ಬೇರೆ ಕಡೆ ಕಾರ್ಗಳು ಓಡಿಸ್ತಾ ಇದ್ದೆ. ಯಾರ್ಯಾರ್ದೋ ಹೆಣ್ಣೂರು ಕ್ರಾಸ್ ಗೊತ್ತಲ್ವಾ? ಗೊತ್ತು. ಬೆಳಗಿನ ಜಾವ 3 ಗಂಟೆಯಿಂದ ಮನೆಗೆ ಹೊರಟು 7 ಗಂಟೆಗೆ ಅಲ್ಲಿ ಹೋಗ್ತಾ ಇದ್ದೆ ನಾನು. ಅವಾಗ ಡಬಲ್ ಡೆಕರ್ ಬಸ್ ಇತ್ತು ಮಾರ್ಕೆಟ್ ಇಂದ, ಅದನ್ನು ಹತ್ಕೊಂಡು ಹೋಗ್ತಾ ಇದ್ದೆ ನಾನು ಬರೀ ಅಂಬಾಸಿಡರ್ ಓಡ್ಸಕ್ಕೆ. ಯಾಕೆ ಇದನ್ನ ಓಡಿಸಿ ನಾನು ಕಲಿಬೋದಲ್ಲ ಅಂತ. ನಾನು ಅವ್ರಿಗೆ 3 ವರ್ಷ ಸರ್ವಿಸ್ ಅಂತ ಹೇಳ್ಬಿಟ್ಟಿದ್ದೆ. ಎಷ್ಟು ವರ್ಷ ಸರ್ವಿಸ್ ಅಪ್ಪ ನಿಂಗೆ? 3 ವರ್ಷ ಸರ್. ಇನ್ನು ಲೈಸೆನ್ಸೇ ಬಂದಿಲ್ಲ. ಹೌದಾ, ಸರಿ ಓಡಿಸ್ಕೊಂಡು ಅಲ್ಲೂ ಡ್ರಾಮಾ ಬಿಟ್ಟಿಲ್ಲ. ಕಲಿಬೇಕಾದ್ರೆ ಬೇರೆ ಆಪ್ಷನ್ ಇಲ್ಲ. ಈ ಒಂದು ಮಾತಿದೆಯಲ್ಲ, ಉದರ ನಿಮಿತ್ತಂ ಬಹುಕೃತ ವೇಷ. ಈ ಥರದ್ದು ಒಂದು ಜೀವನ ನಡೀತಿರ್ಬೇಕಾದ್ರೆ ಏನೇನು ಆಸೆಗಳು ಓಡ್ತಾ ಇತ್ತು? ಎಲ್ಲ ಆಸೆಗಳು ಸತ್ತೋಗಿತ್ತು. ಕೆಲಸ ಕಲ್ತು ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೆ ನಾನು. ಹೇಳಿದ್ನಲ್ಲ, ಹುಡುಗರಿಗೆ ಒಂದು ಸ್ಟೇಜ್ ಬಂದಮೇಲೆ ಮನೇಲಿ ಡಿಪೆಂಡ್ ಆಗಬಾರ್ದು ಅಂತಿರುತ್ತೆ. ಆಗಕ್ಕೆ ಇಷ್ಟ ಆಗಲ್ಲ. ಏನೇ ಅದೆಲ್ಲೋ ರೇರ್ ಹಂಗೆಲ್ಲ. ಕೆಲಸ ಸಿಕ್ಕಿ ನಮ್ಮ ಅಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಈ ಓದಬೇಕು, ಇನ್ನೇನೋ ದೊಡ್ಡ ಸ್ಕಾಲರ್ ಆಗಬೇಕು, ಆ ಥರದ್ದು ಯಾವುದೋ ಆಸೆ ಏನೂ ಇಲ್ಲ, ಏನೂ ಸಿಗಲಿಲ್ಲ ನನಗೆ. ಹೆಂಗೆ ಸ್ಟಡೀಸಲ್ಲೆಲ್ಲ ಹೆಂಗೆ? ಸ್ಟಡೀಸ್ ನಂದು 10th ಪಾಸ್ ಆಗೋಯ್ತು. ನಾನು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೆ. 18 ಬಂದ್ಬಿಡ್ತು 10th. ನಾನು ಹೇಳ್ಕೊಟ್ಟಿದ್ದು 92, ನನಗೆ 18. ಇದು ಯಾವುದಕ್ಕ ಇದು? ಇಲ್ಲ, ನಾನು ಇವತ್ತಿಗೂ ಕನ್ಫ್ಯೂಷನ್ ಇದ್ದೀನಿ. ನಾನು ಮನೆಗೆ ಬಂದು ಅದನ್ನ ಬರೆದು ಇಟ್ಟಿದ್ದೆ. ನೋಡಿ, 5 ಪೈಸೆ ಮ್ಯಾಥಮೆಟಿಕ್ಸ್ ಗೊತ್ತಿರಲಿಲ್ಲ ನನಗೆ. ಒಬ್ರು ಮಾಸ್ಟರ್ ವಿತಿನ್ ಎ ವೀಕಲ್ಲಿ ಹೇಳ್ಕೊಟ್ರೆ ಹೆಂಗೆ ಮ್ಯಾಥಮೆಟಿಕ್ಸ್ ಮಾಡೋದು ಅಂತ, ಹೆಂಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಏನು ಹಿಂಗೆಲ್ಲ ಇದೆಯಾ? ಟಕ 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 ಹುಡುಗರು ನೋಡ್ರ ಹಿಂಗೆಲ್ಲ ಬರ್ಕೊಳ್ರೋ, ಏನಮ್ಮ ಒಂದು ವಾರಕ್ಕೆ ಕಲ್ತ್ಬಿಟ್ಟಿದ್ಯಾ ಅಂತ. ಫಸ್ಟ್ ಕ್ಲಾಸ್ ಪಾಸ್. ನಮ್ಮ ಲೆಕ್ಚರರ್ ನಮ್ಮ ತಂದೆ ಬಂದು, ಗಿರಿ ಅವನು ಬಿಡ್ರಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾನ, ಅವನು ಏನು ಚೆನ್ನಾಗಿ ಓದ್ತಾನೆ. 8th 9th 10th ಏನು ದಬಾಕಿಲ್ಲ. ಆ 10th ಕೊನೆ 2 ತಿಂಗಳು ದಬಾಕಿರೋದು ನಾವು. ಅವಾಗ ಆಗ್ತಾರೆ ಅಂತ ನಮ್ಗೆ ಆಗ್ತೀನಲ್ವ ನಾನು. ಓಕೆ, ಅದು ಏನು ಹೋದ್ರೆ ಅಲ್ಲಿ ಹುಡುಗರು ಇರ್ತಾರೆ ಅಂದರೆ ಬರೀ ಹುಡುಗಿರೇ. ನಮ್ಮ 3 ವರ್ಷ ನಾವು ಹುಡುಗಿರ ಮುಖಾನೇ ನೋಡಿಲ್ಲ. 7th 8th 9th 10th ಬರೀ ಬಾಯ್ಸ್ ಸ್ಕೂಲ್, ಮಧ್ಯಾಹ್ನ ಮೇಲೆ ಗರ್ಲ್ಸ್ ಸ್ಕೂಲ್. ಅದು ಅದೇ ಜಾಗಕ್ಕೆ ಹೋಗಿ ನೋಡ್ತೀನಿ. ಗಿರಿಜಾ, ಗಿರಿಯಮ್ಮ ಅಂತ ಈ ಥರ ಕೂತಿದ್ದಾರೆ ಎಲ್ಲ ಅಕ್ಕಪಕ್ಕ. ನಮ್ಮ ಫ್ರೆಂಡ್ಸ್ ಯಾರು ಇಲ್ಲ. ಮಂಜ ಯಾವ ಕ್ವಶನ್ ಆನ್ಸರ್ ಗೊತ್ತಾ ಅಂತ ಕೇಳಕ್ಕೆ ನಾವೆಲ್ಲ ಮಾತಾಡ್ಕೊಂಡಿರ್ತೀವಿ. ನಿಮ್ಮ ಪಕ್ಕದಾಗ ಕೂತ್ಕೋತೀಯಲ್ವಾ, ಅವಾಗ ಹೇಳ್ಕೊಡ್ತೀನಿ ನಾನು ಅಂತೆಲ್ಲ ಮಾತಾಡಿರ್ತೀವಲ್ವಾ. ಅಲ್ಲೋದ್ರೆ ಯಾರೂ ಇಲ್ಲ ಗುರು, ಎಲ್ಲ ಹೆಣ್ಮಕ್ಳು. ನನಗೆ ಇಷ್ಟು ಎಂಬರೇಜ್ ಆಗೋಯ್ತು. ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್, ನಾನು ಪ್ಯೂರ್ ಕನ್ನಡ ಮೀಡಿಯಂ. ನಾನು ಇಂಗ್ಲೀಷ್ ಬರ್ತಾನೆ ಇರ್ಲಿಲ್ವಾ? ಇಲ್ವೇ ಇಲ್ಲ. ದಿಸ್ ವಾಟ್ ಅವೆಲ್ಲ ಗೊತ್ತು. ಮೈ ನೇಮ್ ಇಸ್ ಗಿರಿ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ಗಿರಿ ಗೊತ್ತಿತ್ತು. ಓಕೆ, ಇಂಗ್ಲೀಷ್ನ ಕಾನ್ಸಂಟ್ರೇಟೇ ಮಾಡಿಲ್ಲ. ಅದೇನಕ್ಕೆ ಬೇಕು ನಮಗೆ ಅಂತ ಹೇಳ್ಕೊಟ್ರು, ನಮ್ಗೆ ರಿಯಲೈಸ್ ಆಗಿಲ್ಲ ಅದು ಬೇಕಾಗುತ್ತೆ ನಮಗೆ ಅಂತ. ಇವತ್ತಿನ ಥರ ಅವತ್ತಿನ ಬೆಂಗಳೂರಿಗೆ ಇವಾಗೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡನೇ ಎಲ್ಲೋ ಕನ್ನಡಿಗರು ಇದಾರ ಅಂತ ಹುಡುಕ್ಬೇಕೀಗ. ಆ ಥರದ ಪರಿಸ್ಥಿತಿ. ಎಕ್ಕಡ ಎನ್ನಡ ಅಂತೆಲ್ಲ ಹೇಳ್ತಾರಲ್ಲ, ಹಂಗೆ ಅವಾಗ ಹಂಗೆಲ್ಲ ಎಲ್ಲರೂ ಕನ್ನಡ ಅಭಿಮಾನದಲ್ಲೇ ಇದ್ರ. ಕನ್ನಡ ಅಭಿಮಾನನ ಅವ್ರ ಮನೆಗಳಲ್ಲಿ ಭಾಷೆ ಮಾತಾಡ್ಕೊಂತಿದ್ರು ಅಷ್ಟೇ. ಓಕೆ, ಅದು 1-2 ಸೆಕೆಂಡ್ಗೆ. ನಮ್ಮ ರೋಡಲ್ಲಿ ತಮಿಳಿಯನ್ಸು, ತೆಲುಗುವರು ಎಲ್ಲ ಇದ್ರೆ 1 ಸೆಕೆಂಡ್ ಅಲ್ಲ, 1 ಮಿಲಿ ಸೆಕೆಂಡ್ ಗೊತ್ತಾಗ್ತಿರಲಿಲ್ಲ ಇವರು ತಮಿಳಿಯನ್ಸು ಅಂತ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋರು. ಆಮೇಲೆ ಅವರು ವಿಷ್ಣುವರ್ಧನ್ ಸಿನಿಮಾಗಳು, ರಾಜ್ಕುಮಾರ್ ಸಿನಿಮಾಗಳು ನೋಡ್ಬಿಟ್ಟು ಹೆಂಗೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ನೋಡೋನವರು, ಅಯ್ಯೋ ನೀನು ನೋಡ್ಬಿಟ್ಯಾ ನಾವೇ ನೋಡಿಲ್ಲ ಅಂತ ನಮಗೆ ಫೀಲ್ ಆಗೋದು. ನಮಗೆ ಅವ್ರ ಮನೆ ಒಳಗೆ ಹೋದ್ರೆ ಎಲ್ಲೋ 1 ಸೆಕೆಂಡು ತಮಿಳ್ ಮಾತಾಡೋರು ಅವ್ರ ಅಮ್ಮನ ಜೊತೆ. ಅವ್ರ ಊರಿಗೆ ಕರ್ಕೊಂಡು ಹೋದ್ರೆ ಅವ್ರ ಊರಿಗೂ ಅಂಟಿಸ್ಬಿಟ್ಟಿದ್ರು ಕನ್ನಡ ಎಲ್ಲ. ನಾನು ಏನು ಇವ್ರು ಕನ್ನಡ ಮಾತಾಡ್ತಾನೆ, ಬಂದೋಗ್ತಾನೆಲ್ಲ ಮಾತಾಡ್ತಾನೆ ಅವನು ಅಂತ. ನೀವು ಯಾವ ಭಾಷೆನೂ ಕಲಿಯೋಕ್ಕಾಗಲ್ಲ ಕನ್ನಡದಷ್ಟು ಈಸಿಯಾಗಿ. ಹೌದು, ಯಾವ ಭಾಷೆನೂ ಕಲಿಯೋಕ್ಕಲ್ಲ. ಬರ್ಕೊಡ್ತೀನಿ ನಾನು. ಒಂದು ಭಾಷೆ ಕಲಿಯೋಕ್ಕಾಗಲ್ಲ ಕನ್ನಡ ಅಷ್ಟು ಈಸಿಯಾಗಿ. ಅಷ್ಟು ಬೇಗ ಯಾರಿಗೂ ತಿರುಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬೋದು ಕನ್ನಡನ. ಇವಾಗಿನ ಥರ ಅಲ್ಲ. ಅವಾಗ ಭೇದ ಭಾವನೆ ಇಲ್ಲ. ನಮ್ಗೆ ಈಗೀಗ ಗೊತ್ತಾಗ್ತಿರೋದು ತಮಿಳಿಯನ್ನು, ಇವ್ರು ತೆಲುಗುವರು, ಇವ್ರು ಮುಸಲ್ಮಾನು, ಇವ್ರು ಶೆಟ್ರು ಅಂತ ಅವಾಗ ಗೊತ್ತಾಗ್ತಾನೆ ಇರಲ್ಲ ರೀ. ನಮಗೆ ಜಾತಿ ಬಗ್ಗೆ ಒಂದು ಪಿನ್ ಪಾಯಿಂಟ್ ಗೊತ್ತಿಲ್ಲ ನಮಗೆ. ನಮ್ಗೆ ಗೊತ್ತಿದ್ದು ಇವ್ನು ಹುಡುಗ, ಇವ್ನು ಹುಡುಗಿ, ಇವ್ನು ಅಂಕಲ್, ಇವ್ನು ಆಂಟಿ ಅಷ್ಟೇ. ಇಂಥ ಒಬ್ಬ ಗಿರಿ ಕ್ಯಾರೆಕ್ಟರ್ಗೆ ಅಂದರೆ ಈಗ ಡೈಲಿ ಲೈಫಲ್ಲಿ ದುಡಿಬೇಕು, ತಿನ್ನಬೇಕು,
ಎಷ್ಟೊಂದು ಆಸೆಗಳು ಹೊಟ್ಟೋಗಿತ್ತು, ಏನೇನೋ ಆಗಬೇಕು ಅನ್ನೋ ಕಲ್ಪನೆ, ಯಾರೋ 4 ಜನ ಗುರುತಿಡಿತಾರೆ, ಸಾರ್ ನೀವಾ ಅಂತಾರೆ, ಅದು ದೂರದ ಮಾತು ಬಿಡು. ಎಲ್ಲಿ ಬ್ರೇಕ್, ಎಲ್ಲಿ ಪಾಯಿಂಟ್, ಎಲ್ಲಿ? ಈ ನಾನು ಡ್ರೈವಿಂಗ್ ಮಾಡ್ತಾ ಇದ್ನಲ್ಲ, ನನ್ನ ಫ್ರೆಂಡ್ ಬಾಂಬಾ ಅಂತ ಇದ್ದ. ಬಾಂಬಾ? ಬಾಂಬಾ ಪ್ರಸಾದ್ ಅಂತ. ಈಸ್ ಅ ವೆರಿ ರಿದಮಿಸ್ಟ್ ಪರ್ಸನ್. ಓಕೆ. 10 ವರ್ಷ ಆಯ್ತು ಅವನು ಹೋಗಿ, ತೀರಾಬಿಟ್ಟ ಅವನು. ಎಂಥ ಪರ್ಸನ್ ಅಂದರೆ ಅವನು. ನಾನು ಹೋಗಿದ್ದು ಅಡ್ಡಕ್ಕೆ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗಿದ್ದು. ಅವ್ನು ನನ್ನೇ ನೋಡೋನು, ಏನೋ ಮಾವು ಹಿಂಗೆಲ್ಲ ಆ್ಯಕ್ಟ್ ಮಾಡ್ತೀನಿ ನೀನು. ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನ? ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಇಲ್ಲ, ಇದೇ ಆ್ಯಕ್ಟಿಂಗ್. ಅವನು ನಾಟಕ ಮಾಡ್ತೀಯಾ? ಕೆರೆದಲ್ಲಿ ಹೊಡಿತಾರೆ ನಮ್ಮನೆ, ನಾಟಕ ಗಿಟ್ಕ ಮಾಡ್ತೀನಿ ಅಂದರೆ ಹೋಗಪ್ಪ ಸುಮ್ಮನೆ ಅಂತ. ಇಲ್ಲ, ನೋಡು ಪಿಚ್ಚುತ್ತಾನೆ ಇರೋ ಒಂದು ಪಿನ್ನನ್ನು. ನಾಟಕ ಯಾಕೆ ಗುರು ಹಿಂಸೆ ಕೊಡ್ತಾರೆ ನೀವು, ಎಲ್ಲಿಗೆ ಹೋಗೋಕೆ ಭಯ ಆಗೋದು ನಮ್ಗೆ. ಓಕೆ. ಒಂದ್ಸತಿ ಹಲಗಲಿ ಬೇಡ್ರದಂಗೆ ಅಂತ ಒಂದು ನಾಟಕ, ಹುಲಿಶೇಖರ್ ಅವ್ರದ್ದು, ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇದೆ. ಒಂದು ಕ್ಲಾಸ್ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನೊಂದು ಗಲಾಟೆ ಆಗಿದೆ. ನಾವೇನಾದ್ರೆಲ್ಲ ಅವ ಬಿಟ್ಕೊಂಡು ತಿರುಗ್ತಾ ಇದ್ದಿಲ್ಲ. ಸೊ ನಮ್ಮನ್ನು ಒಂಚೂರು ಬರಮ್ಮ ಅಂತ ಕರೆದಿದ್ರು. ನಾನು ಹೋದೆ, ಹಿಂಗೆ ಹೋಗಿ ನೋಡ್ತೀನಿ, ಏನು ಪೂರ್ಣಚಂದ್ರ ತೇಜಸ್ವಿ, ಸುಪ್ರಿಯಾ ಆಚಾರ್ ಎಲ್ಲರೂ ಅಲ್ಲಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಇದೇನು ಗುರು, ಯಾವ ಲೋಕ ಗುರು ಇದು ಅಂತ. ಸಂಜೆ 6 ಗಂಟೆಗೆ ಶೋ, ನಾನು 4 ಗಂಟೆಗೆ ಹೋಗಿದ್ದೀನಿ. ನಾನು ನೋಡಿದ್ರೆ ಹಿಂಗೆ, ನೀವು ಅಂದರು. ಅದೇ ಬಾಂಬಾ. ಓಕೆ, ಅಲ್ಲಿಗೆ ಹೋಗ್ಬಿಟ್ಟು ಒಂದು 4 ಪ್ಲ್ಯಾಟ್ಫಾರ್ಮ್ ತೊಗೊಂಬನ್ನಿ ಅಂದರು. ನಾನು ಪ್ಲ್ಯಾಟ್ಫಾರ್ಮಾ ಅಂತ ಸೀದಾ ಹೋದೆ. ಅಲ್ಲೋಗಿ ಟೆಂಟ್ ಹೌಸಲ್ಲಿ ಪ್ಲ್ಯಾಟ್ಫಾರ್ಮ್ ತೊಗೊಂಡೆ ಬಂದೆ. ಈ 3 ಅಡಿ ಅಲ್ಲಮ್ಮ, 2 ಅಡಿ ತರಬೇಕು ಅಂದರು ಅವ್ರು. ನನಗೆ ಅವ್ರಿಗೆ ಎಸಿಟೇಷನ್ನೇ ಇಲ್ಲ. ನಾನು ಯಾರಾದ್ರೂ ನನಗೇನೋ ಅವ್ರಿಗೆ ಸಾರಿ ಅಂತ ನಾನು ಹೋದೆ, ತೊಗೊಂಬಂದೆ, ಕೊಟ್ಟೆ. ಅವ್ರು ಯಾರು ನಿಮ್ಗೆ ಗೊತ್ತಿಲ್ಲ, ನೀ ಯಾರು? ಏನು ಗೊತ್ತಿಲ್ಲ. ಚೆನ್ನಾಗಿದೆ. ಏನು ಗೊತ್ತಿಲ್ಲ. ಓಕೆ, ಕೂತ್ಕೊಂಡು ಎಲ್ಲ ಬಂದ್ರು. ಕಿಶೋರ ಅಂತ ಬಂದು ಅವ್ನು ಮ್ಯೂಸಿಕ್ ಮಾಡ್ತಾ ಇದ್ದ, ಹಲಗಲಿ ಬೇಡ್ರದಂಗೆ. ಗಿರಿ, ನೀರು ಕೂತ್ಕೊಂಡು ನೋಡ್ತಾರೆ ನಾಟಕನ. ನಾನು ಹಿಂಗಂತೀನಿ ಸುಮ್ಮನೆ ಇರು, ಹಿಂಗಂತೀನಿ, ಈ ಪಾಯಿಂಟ್ ಅವ್ನು ಚೂರು ಹಿಂಗೆ ರೈಸ್ ಮಾಡು ಅಂತ. ಅಂದ್ರೆ ಮ್ಯೂಸಿಕ್ ಸೌಂಡ್. ಓಕೆ, ನಾಟಕ ಶುರು ಆಯ್ತಾ ರೀ. ಹಿಂಗೆ ನೋಡ್ತಾ ಇದ್ದೀನಿ. ಅವತ್ತೇ ಮ್ಯೂಸಿಕ್ ಡೈರೆಕ್ಷನ್ ತಮ್ದು? ಅಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ಸೌಂಡ್ ಕೆಲಸ ಕೊಟ್ಬಿಟ್ರೆ ನಂಗೆ ಹೋಗಿದ್ ಬೇರೆ ಕೆಲಸಕ್ಕೆ, ಮಾಡ್ತಿರೋದೇ ಬೇರೆ ಕೆಲಸ. ಸೌಂಡ್ ಕಮ್ಮಿ ಮಾಡೋದು ಬಿಡೋದು. ಅವ್ನು ಬಾಂಬ ನಾನೇ ಏನು ನೋಡ್ತಾ ಇದ್ದಾರೆ, ಅವ್ನು ಮ್ಯೂಸಿಕ್ ಮಾಡಿಸ್ತಾ ಇದ್ದ. ಮಾಡು. ಓಕೆ, ನಾನು ಹೋಗಿರೋದು ಆ ಹುಡುಗರು ಯಾರೋ ಗಲಾಟೆ ಮಾಡ್ಕೊಂಡಿದ್ರೆ ಹಂಗೆಲ್ಲ ಮಾಡ್ಬೇಡ್ರಪ್ಪ ಅಂತ ಹೇಳಕ್ಕೆ ಮರ್ತೇ ಬಿಟ್ಟಿದ್ದೀನಿ ನಾನು. ನೋಡ್ತಾ ನಾಟಕ ಶುರು ಆಯ್ತು. ಲಗಾನ್ ಸಿನಿಮಾ ಇದೆಯಲ್ಲ, ಹೌದು, ಆ ಥರ ಇದೆ ನಾಟಕ. ಅವರೆಲ್ಲ ಕ್ರಿಕೆಟ್ಗೆ ಹೋರಾಡ್ತಾರೆ ಬ್ರಿಟಿಷ್ ಅವ್ರ ಜೊತೆ. ಇವರು ಅಸ್ತ್ರಶಸ್ತ್ರಗಳಿಗೆ ಹೋರಾಡ್ತಾರೆ. ಓಕೆನಾ? ಬ್ರಿಟಿಷ್ ಅವ್ರು ಎಲ್ಲಾರನ್ನೂ ಸಾಯಿಸ್ಬಿಡ್ತಾರೆ. ಫೈಟ್ ಆಗುತ್ತೆ. ಹೆಂಗ್ ಮಾಡ್ತಿದ್ದಾರೆ ಫೈಟ್ ಅಂದ್ರೆ, ಕತ್ತಿಗಳು ಹಿಂಗ್ ಹೋಗ್ತಾ ಇದೆ ನಮ್ಗೆ ತಲೆ ಮೇಲೆ. ಅವ್ನು ಯಾರೋ ಬಂದು ಹಿಂಗ್ ಬೀಸ್ತಾನೆ ಅಂತ ಬಟ್ ಅಂತ ಹಿಂಗ್ ಹೋಗ್ತಾನೆ. ನಾವು ಏನ್ ಜನ ಕ್ಲಾಪ್ಸ್ ಹೊಡಿತಾರೆ, ಹಿಂಗ್ ಮಾಡ್ತಿದ್ದಾರೆ. ಅದ್ರಲ್ಲೊಬ್ಬ ಕರಿಗಿನ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ, ಅವ್ನು ತಪ್ಪಗಿದ್ದಾನೆ, ಮೀಸಿ ಹಾಕೊಂಡು ಹಿಂಗೆ ನಿಂತವ್. ನಿಂಗೆ ನನಗೆ 2 ಸೆಕೆಂಡ್ ನನ್ನನ್ನೇ ನಾನು ನೋಡ್ಕೊಂಡಂಗೆ ಆಗೋಯ್ತು. ಅವನು ಹ್ಯೂಜ್ ಆಗಿದ್ದ ಪರ್ಸನ್, ನಾನು ಹಿಂಗೆ ನೋಡ್ತಾ ಇದ್ದೀನಿ. ಈ ಕಡೆ ಕಿಶೋರ್ ಮ್ಯೂಸಿಕ್ ಕೂತಿದ್ದವನು ಹಿಂಗೆ ಅಂತಿದ್ರೆ ನಾನು ನೋಡೇ ಇಲ್ಲ. ಅವ್ನ ಕಡೆ ಬಿಟ್ಟೇ ಬಿಟ್ಟಿದ್ದೀನಿ. ಅವನು ಕಡೆ ನೋಡಿಲ್ಲ. ಫುಲ್ಲು ನಾಟಕ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ. ಹಿಂಗೆಲ್ಲ ಆದ್ಮೇಲೆ ನಾಟಕ ಎಲ್ಲ ಮುಗೀತು. ಎಲ್ಲ ಚಪ್ಪಾಳೆ, ಗೊತ್ತಿಲ್ಲದಂಗೆ ಚಪ್ಪಾಳೆ. ಕಿಶೋರ್ ನಾನು ಹಿಂಗಂತ ಇನ್ನೇನು ಕೊಟ್ಟಿಲ್ಲ. ಇಲ್ಲ, ನಾಟಕ ಅದು ತುಂಬ ಸರಿ, ಬಾ ಬಿಡ್ತೀನಿ ಅಂತ ಕರ್ಕೊಂಡು ಮನೆ ಬಿಟ್ಬಿಟ್ಟು, ಓಕೆ ನಾಡಿದ್ದು ಒಂದು ಪ್ರೋಗ್ರಾಮ್ ಇರುತ್ತೆ ಬಾ ಅಂತ. ನಾನು ಯಾಕೆ ಬರ್ತೀನಿ ಅಂತ. ನಮ್ಗೇನೋ ಕೆಲಸ ಕೊಡ್ತಾರೆ. ಆಮೇಲೆ ಗುರು, ನಾನು ಹೋಗಿದ್ದೀನಕ್ಕೆ, ನಾನು ಮಾಡಿದ್ದೇನು ಅಂತ ನಮ್ಮ ಫ್ರೆಂಡ್ ಬಾಂಬುಗೆ ಫೋನ್ ಮಾಡಿದೆಲ್ಲ, ಏನು ಇದು ಹಿಂಗಾಗಿದೆ. ಅವಾಗೆಲ್ಲ ಕಾಯಿನು ಏನಾಯ್ತಮ್ಮ ಅಂತ. ಅಲ್ಲ ಏನಿಲ್ಲ, ಅದೇನೋ ಗಲಾಟೆ. ಅವೆಲ್ಲ ಬಿಡಮ್ಮ, ಅವೆಲ್ಲ ಊಫಿ ಬಿಡಮ್ಮ ಅಂತ. ನನ್ನ ಮಗನ ಸ್ಕೆಚ್ ಏನು ಅಂದರೆ, ಅಲ್ಲ ಗಲಾಟೆ ಅಲ್ಲ, ಅವನಿಗೆ ತೋರಿಸ್ಬೇಕು ನಾಟಕನ ಅಂತ. ಓಕೆ, ನಾನು ನೋಡ್ಲಿ ಅಂತ. ಇಂಪ್ರೆಸ್ ಆದ್ರೆ, ಆಸಕ್ತಿ ಬಂದ್ರೆ. 1 ವಾರ ಆಯಿತು. ಅದೇ ಟೀಮಿಂದ ನಾವು ನಾಟಕ ಮಾಡ್ತಾ ಇದ್ದೀವಿ, ನೀನು ಆ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತ ಅಂದರು. ಇಲ್ಲ ಗುರು, ನನಗೆ ಗೊತ್ತಿಲ್ಲ ನಾಟಕ, ನನಗೇನು ಗೊತ್ತಿಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ. ಇಲ್ಲ ಹೇಳ್ಕೊಡ್ತೀವಿ, ಮಾಡು, ಬೈಬಾರ್ದು ನನಗೆ ಅಂತಿದ್ದೆ. ಏನೋ ಹಿಂಗೆ ಡಬ್ಬ ಥರ ಮಾಡ್ತೀವಿ ಅಂತ ಬೈಬೇಡ, ನಾನು ಮಾಡ್ಕೊಡ್ತೀನಿ. ಫಸ್ಟ್ ಡೇ ಹರಿ, ಆ ನಾಟಕದ್ದು ಒಂದು ಇನ್ನು ಕಾಲಿಟ್ರೆ ಒಂದು ಅವರ ಆಗುತ್ತೆ ಗೊತ್ತಾ, ಅದಾಗೋಯ್ತು ರಿಹರ್ಸಲಲ್ಲಿ. ಅವಾಗಿನ್ನ ಡ್ರೈವಿಂಗ್ ಮಾಡ್ತಾ ಇದ್ದೆ. ಪಿಕಪ್ಪು, ಡ್ರಾಪು, ಏರ್ಪೋರ್ಟ್ ಡ್ರಾಪ್ ಇವೆಲ್ಲ. ನನಗೆ ಡೈಲಾಗ್ ಎಲ್ಲಿ ಮರ್ತ್ಬಿಡ್ತೀನೋ ಅಂತ ಡೈಲಾಗ್ ಫುಲ್ಲು ಬರ್ಕೊತಾ ಇದ್ದೆ. ಡ್ರೈವಿಂಗ್ ಹೋಗೋದು, ಸಾಯಂಕಾಲ 6 ಗಂಟೆಗೆ ನಾಟಕ, ಡೈಲಾಗ್ ಬರ್ಕೊಂಡು ಕೂತ್ಕೊಳ್ಳೋದು. ಮರ್ತ್ಬಿಟ್ರೆ ಕಷ್ಟ ಅಂತ, ಮರಿಬಾರ್ದು ಅಂತ. ನಾವೆಷ್ಟು ಬರಿತೀವೋ ಅಷ್ಟು ಜ್ಞಾಪಕ ಇಟ್ಕೊಂಡು. ಕರೆಕ್ಟ್. ನಾನು ನಮ್ಮ ತಾಯಿಗೆ ಅವತ್ತು ಹೇಳಿದೆ, ಅಂದರೆ ಒಂದು ತಿಂಗಳಾಯಿತು ಇವತ್ತು ನಾನು ನಾಟಕ ಮಾಡ್ತಾಯಿದ್ದೀನಿ
ಉಳ್ಳಾಡ್ಬಿಟ್ರು ಮನೇಲಿ. ನಿಮ್ಮ ನಾಟಕ ಎಲ್ಲ ಏನು ನಾಟಕ ಮಾಡ್ತಿದ್ಯೋ ಲೇ, ನಿಂಗೇನೋ ಕೆಲಸ ಮಾಡ್ಕೊಂಡ್ರು ಯಾಕೋ ಬೇಕು ಇವೆಲ್ಲ ಅಂತ. ಇಲ್ಲಮ್ಮ ನಾಟಕ ಮಾಡ್ತೀನಿ ಪ್ಲೀಸ್, ಇವತ್ತೊಂದು ದಿವಸ ಶೋ ಆಯ್ತಪ್ಪ ನಡಿಯಪ್ಪ. ಒಂದು ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ಒಂದು 7 ಗಂಟೆಗೆ ಶೋ. ಅವಾಗೆಲ್ಲ ನಮ್ಮ ಏರಿಯಾ ಹುಡುಗರು ಅವರೆಲ್ಲ ಎಂಟ್ರಿ ಕೊಟ್ಟರೆ ಶಿಲ್ಲಿ ಎಲ್ಲ ಹೊಡ್ಬಿಟ್ರೆ ಬಚ್ಚಾ ಔಷ್ ಅಂತ. ಅವರೊಬ್ರು ಬಂದು ಒಂಚೂರು ನಿಮ್ಮ ಹುಡುಗರಿಗೆ ಶಿಲ್ಲಿ ಹೊಡಿಬೇಡ ಅಂತ ಹೇಳಮ್ಮ. ನಾನು ಹಿಂಗೆ ಸ್ಟೇಜಿಂದ ಹೆಂಗೆಲ್ಲ ಶಿಲ್ಲಿ ಹೊಡಿಬೇಡಿ ಅಂತ. ನಾಟಕ ಎಲ್ಲ ಆದಮೇಲೆ ನಮ್ಮ ಮಜಾಟಾಕಿಸ್ ಪವನ್ ಅವನು ಸಿಕ್ಕಿದ್ದ. ಈಚೆ ನಾಟಕ ಎಲ್ಲ ಮುಗಿಸ್ಕೊಂಡು ಈಚೆ ಬಂದರೆ ಸುನಿಲ್ ಕುಮಾರ್ ಸಿಂಗ್ ಅಂತ ಅವರು ಡೈರೆಕ್ಟ್ರು, ಓಕೆ, ಪ್ರಶಾಂತ್ ಅಂತ ಒಬ್ಬರು ಡೈರೆಕ್ಟ್ರು. ಓಕೆ, ಅವ್ರಿಗೆ ಸರ್ ಆ ಗರಡಿ ಕ್ಯಾರೆಕ್ಟರ್ ನೋಡಿ ಸರ್, ಈ ಹುಡುಗ ಸೂಪರ್ ಸರ್ ಅಂದರು. ಅವರು ಚೆನ್ನಾಗಿ ಮಾಡ್ತಾರೆ ನೋಡಿ, ಚೆನ್ನಾಗಿ ಮಾಡಮ್ಮ, ನೀನು ಮಾಡಿ ನೀನು ಅಂದರು. ನಾನು ಏನು ಮಾಡಿ ಏನು ಆಯ್ತು ಅಂದೆ ಅಷ್ಟೇ. ಕಟ್ ಮಾಡಿದ್ರೆ ಬೆಳಿಗ್ಗೆ ನೀಲಿಗೆ ಬಾ ಅಂತ ಪವನ ಹೇಳಿದ್ದಾನೆ, ಒಂದು ಮನೆಗೆ ಬಾ ಅಂತ. ಹಿಂಗೆ ಮನೆಗೆ ಹೋಗಿ ಹಿಂಗೆ ಡೋರ್ ತೆಗೆದ್ರೆ ಹಿಂಗೆ ನಮ್ಮ ಡೈಲಾಗ್ ರೈಟ್ರು ಯೋಗಾನಂದ್ ಮುದ್ದಾನ್. ಓಕೆನಾ, ಅವನು ಹಿಂಗೋ. ಇದು ನಾನು ಹೇಳ್ತಿರೋದು ನನ್ನ ಎಂಟ್ರೆನ್ಸ್ ನಾಟಕದ್ದು. ಓ ಗಿರಿ, ನಾನು ನಾಟಕ ಮಾಡಿದೆ ಅಲ್ವಾ, ಚೆನ್ನಾಗಿತ್ತಮ್ಮ ನಿಮ್ಮ ನಾಟಕ, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಈಸ್ ದ ಫಸ್ಟ್ ಪರ್ಸನ್ ರೆಕಗ್ನೈಸ್ಡ್ ಮೀ. ನನ್ನ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡಿದೆ ನೀನು. ನನಗೆ ನಾನು ಚೆನ್ನಾಗಿ ಮಾಡಿದ್ನ, ಇನ್ಯಾರಿಗೂ ಚೆನ್ನಾಗಿ ಮಾಡಿದೆ ನಾನು ನೋಡೇ ಇಲ್ಲ. ನಾನು ನಮ್ಮದೇ ಒಂದು ಲೋಕ ಅಲ್ವಾ. ಹಿಂಗೆ ಎಂಟ್ರಿ ಕೊಟ್ಟು ಹಿಂಗೆ ರೈಟ್ ಸೈಡ್ ನೋಡ್ತೀನಿ, ಚೀಗುರು ದತ್ ಅವ್ರ ತಂದೆ ಉದಯ್ ಶಂಕರ್ ಅವ್ರದ್ದು ಫೋಟೋ. ನಾನು ಇವ್ರ ಫೋಟೋ ಯಾಕೆ ಇಲ್ಲಿದೆ ಅಂತ, ಯಾಕಂದ್ರೆ ಫಸ್ಟ್ ಟೈಮು ಒಂದು ಆರ್ಟಿಸ್ಟ್ ಮನೆಗೆ ಹೋಗಿದ್ದೀನಿ, ನೋಡಿ ಚೀಗುರು ದತ್ ಓಡಾಡ್ತಾವ್ರೆ ಹಿಂಗೆ. ನನಗೆ ಅವರೆಲ್ಲ ಸಂಯುಕ್ತ ಅಲ್ಲೆಲ್ಲ ನೋಡ್ತಾರೆ, ಹೇಯ್ ಅಂತ ಇದ್ದೀನಿ, ಹೇಯ್ ಅಂತ ಇದ್ದೀನಿ. ನಾನು ಅಂದರೆ ನಾನು ನೋಡಿದೆ ಅವ್ರನ್ನ. ನಾನು ಅಣ್ಣವ್ರನ್ನ ನೋಡಿದ್ದೀನಿ, ಶಂಕರ್ನಾಗ್ ಸರ್ನ ನೋಡಿದ್ದೀನಿ, ಅವ್ರು ಹೆಂಗೆ ಡ್ರೆಸ್ ಚೇಂಜ್ ಮಾಡಿದ್ರು ನೋಡಿದ್ದೀನಿ ನಾನು. ಓಕೆ, ನಮ್ಮ ಬಿಡೆ ಕಾಂಪ್ಲೆಕ್ಸ್ ಅವೆಲ್ಲ ಶೂಟಿಂಗ್ ಆಗ್ತಾ ಇತ್ತು. ಸುಮಾರು ಜನ ಆರ್ಟಿಸ್ಟ್ಗಳು ನೋಡಿದ್ದೀನಿ, ರಮೇಶ್ ಅರವಿಂದ್ ಅವ್ರನ್ನ, ಸುಮಾರು ಜನ ಅಂದ್ರೆ ಹತ್ತಿರದಲ್ಲಿ, ಅಂದ್ರೆ ಶೂಟಿಂಗ್ ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದು. ಒಂದ್ಸತಿ ಶೂಟಿಂಗ್ ಆಗ್ತಾ ಇತ್ತು ಬಿಡೆ ಕಾಂಪ್ಲೆಕ್ಸ್ ಒಳಗಡೆ. ಯಾವ ಬಿಡೆ ಕಾಂಪ್ಲೆಕ್ಸ್ ಇದು? ಇದು ಬನಶಂಕರಿ ಬಿಡೆ ಕಾಂಪ್ಲೆಕ್ಸ್. ಥ್ರಿಲ್ಲರ್ ಮಂಜು ಅವರು ಆಕ್ಷನ್ ಹೇಳ್ತಾ ಇದಾರೆ, ರೆಡಿ ರೋಡ್ ಆಕ್ಷನ್, ರೋಡ್ ಆಕ್ಷನ್ ಅಂತ ಇದಾರೆ. ನಾನು ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ವಿ, ರೆಡಿ ರೋಲ್ ಅಂತ. ಅವ್ರು ಆಕ್ಷನ್ ಅನ್ಲಿಲ್ಲ, ನಾನು ಆಕ್ಷನ್ ಅಂದೆ, ಹಿಂಗೆ ಬಿತ್ತಿಂಗೆ. ಈಗ ನೋಡಿದ್ರೆ ದೇವರಾಜ್ ಅವರು ಅವ್ರು ಹೇಳ್ತಾರೆ, ಇರೋ ನೀನಿರೋ. ಓ ನೋಡಿ ದೇವರಾಜ್ ಸರ್, ಸಾರ್ ನಾನು ಏನು ರಿಯಾಕ್ಟ್ ಅರ್ಥ ತರಲ ಹುಡುಗರು. ನಾನು ಉದಯ್ ಶಂಕರ್ ಚೀಗುರುದತ್ತೆ ಬಂದರೆ ಒಂದು ಫಾರ್ಮ್ ಕೊಟ್ಟರು, ಸೈನ್ ಮಾಡಮ್ಮ ಅಂದರು. ಈಗ ಫುಲ್ಲು ಕನ್ನಡದಲ್ಲಿದೆ, ಓದಕ್ಕೆ ಶುರು ಮಾಡಿದೆ ನೀಟಾಗಿ. ಅದಷ್ಟೇಮ್ಮ, ಅದು ಅಗ್ರಿಮೆಂಟ್ ಅಷ್ಟೇ, ಬೇರೆ ಏನೇನಿಲ್ಲ, ಅದು ಹಾಕೋದ್ರು. ನೋಡಿದ್ರೆ 350 ರೂಪಾಯಿ ಅಂತಿತ್ತು. ಪರವಾಗಿಲ್ಲ ಇವರು ನಾಟಕ ಮಾಡಿದಕ್ಕೆ 350 ರೂಪಾಯಿ ಕೊಟ್ರಲ್ಲ ಅಂತ ಹಿಂಗೆ ಸೈನ್ ಆಗ್ತದೆ. ಹಿಂಗೆ ಸೈನ್ ಆಗಿದ ತಕ್ಷಣ ಓಕೆ ನಾಡಿದ್ದು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಗೆ ಬಾ ಅಂದರು. ಓಕೆ. ಏನು ಅಂದರೆ ಗೋಧುಳಿ ಅಂತ ಒಂದು ಸೀರಿಯಲ್. ಹೌದು, ಬಹಳ ಫೇಮಸ್ ಅದು. ಹೌದು, 6 ಗಂಟೆಗೆ ಪಿಕಪ್ ಮಾಡೋದು. ಅದು ಪರ್ ಡೇ ನನಗೆ 350 ರೂಪಾಯಿ ಸಂಬಳ. ಅದಕ್ಕೆ ಸೈನ್ ಮಾಡಿಸಿರೋದು. ನಮಗೆ ಜ್ಞಾನನೇ ಇಲ್ಲ ಹರಿ, ಅದು ಏನು ಗೊತ್ತಿಲ್ಲ. ಅಲ್ಲಿ ಹೋದೆ ಹರಿ ನಾನು ಆ ಗೋಧುಳಿ ಸೆಟ್ಗೆ. ಬದುಕು ಬದಲಾಯ್ತಾ? ನಾನು ಅಂದ್ಕೊಂಡೇ ಅಂತ ಲೋಕ ಅದು.